ಸೊ 2026 ಫಸ್ಟ್ ಬಾರ್ನ್ ಮೀನ್ಸ್ 1-10-19 ಬಾರ್ನ್ ಆಗಿರೋ 28th ಬಾರ್ನ್ ಆಗಿರೋರಿಗೆ ತುಂಬ ಲಕ್ಕಿಯೆಸ್ಟ್ ಇಯರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ವರ್ಷ ನಿಮ್ಮದೇ ನಿಮ್ಮ ಪ್ಲಾನೆಟ್ ರವಿ ಸೂರ್ಯ ರೂಲ್ ಮಾಡ್ತಿರೋ ಪ್ಲಾನೆಟ್ರಿಂದ ನಿಮಗೆ ಬೆಸ್ಟ್ ಲಕ್ಕಿ ಟಿಪ್ ಸೊಲ್ಯೂಷನ್ಸ್ ಏನಂದರೆ, ಒಂದೇ ಥರ ಕೊಟ್ಟಿರೋರು ನೀವೆಷ್ಟು ಫೋಕಸ್ ಆ್ಯಂಡ್ ಹಾರ್ಡ್ ವರ್ಕ್ ಮಾಡ್ತೀರಾ ಅದು ರಿಸಲ್ಟ್ಸ್ ಅಂತೂ ಮಿಸ್ ಮಾಡಿದ್ರೆ ಸಿಗುತ್ತೆ. ನೀವೇನೋ ಮನೆ ಕಟ್ಟಬೇಕು ಇಲ್ಲ ಮದುವೆ ಕೆಲಸ ಇದ್ರೆ 100% ಸಕ್ಸಸ್ಫುಲ್ ಆಗುತ್ತೆ. ನೀವು ಮಾಡಬೇಕಾಗಿರೋದು ಬೆಸ್ಟ್ ನಿಮಗೆ ತುಂಬ ಅದೃಷ್ಟ ಏನಂದರೆ ಎಕ್ಕದ ಗಿಡಕ್ಕೆ ನಮಸ್ಕಾರ ಮಾಡ್ಕೊಳ್ಳೋದು, ಶಿವನ ದೇವಸ್ಥಾನಕ್ಕೆ ಹೋಗೋದು, ಬುಧವಾರದ್ದು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋದು ತುಂಬ ಅತ್ಯಂತ ಲಕ್ಕಿ ಆ್ಯಂಡ್ ಸಕ್ಸಸ್ಫುಲ್ ಆಗ್ತೀರಾ. ಸೊ ಒಂದೇ ತಾರೀಕು ಕೊಟ್ಟಿರೋ ಇನ್ನೊಂದು ಮೇನ್ ಫಾಲೋ ಮಾಡಬೇಕಾಗಿರೋದು, ಎವ್ರಿ ಸಂಡೇ ಆದಷ್ಟು ಆರೆಂಜ್ ಡ್ರೆಸ್ ಯೂಸ್ ಮಾಡಿ, ಅದಂತೂ ನಿಮಗೆ ಪೀಕ್ ಸಕ್ಸಸ್ ಕೊಟ್ಬಿಡುತ್ತೆ. ಹಾಗೆಯೇ ಈವನ್ ಥರ್ಸ್ಡೇ ಕೂಡ ಯೆಲ್ಲೋ ಡ್ರೆಸ್ಸಸ್ ಯೂಸ್ ಮಾಡೋದು, ವೆನ್ಸ್ಡೇ ಗ್ರೀನ್ ಡ್ರೆಸ್ಸಸ್ ಯೂಸ್ ಮಾಡೋದು ಕೂಡ ನಿಮಗೆ ಸಿಕ್ಕಾಪಟ್ಟೆ ಫಾಸ್ಟ್ ರಿಸಲ್ಟ್ಸ್ ಕೊಡುತ್ತೆ. ಸೆಕೆಂಡ್ ಬಾರ್ನ್ ಅವ್ರಿಗೆ ಮೀನ್ಸ್ 2-11-20th ಈ ಬಾರ್ನ್ ಆಗಿರೋರ್ಗಂತೂ ಈ ವರ್ಷ ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಅವರು ಆ್ಯಕ್ಚುಲಿ ಸ್ವಲ್ಪ ಸಾಫ್ಟ್ ನೇಚರ್ಡ್ ಪೀಪಲ್ ಇರ್ತಾರಲ್ವ, ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬರೋದ್ರಿಂದ ಈ ಕಾನ್ಫಿಡೆನ್ಸ್ ನಿಮ್ಗೆ ಒಂಥರ ಮೇನ್ ಟೂಲ್ ಸಿಕ್ಬಿಟ್ಟಿದ್ದಂಗೆ. ಸೊ ಅದರಿಂದ ನೀವೇನೇ ಕೆಲಸಕ್ಕೆ ಮುನ್ನುಗ್ಗಿದ್ರೂ ನಿಮ್ಮ ಕಾನ್ಫಿಡೆನ್ಸಿಂದ ನೋಡ್ಕೊಂಡ್ಬರ್ತೀರಾ. ನೀವು ಮಾಡಬೇಕಾದ್ರೆ ಸಿಂಪಲ್ ಪರಿಹಾರ, ಸೋಮವಾರದತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲಭಿಷೇಕ ಮಾಡಿಸೋದು ತುಂಬಾ ಒಳ್ಳೆಯದು. ಪ್ಲಸ್ ಆದಿತ್ಯ ಹೃದಯ ಸ್ತೋತ್ರ ಮಾಡೋದಂತೂ ನಿಮಗೆ ಪೀಕ್ ಸಕ್ಸಸ್ ತೊಗೊಂಡೋಗ್ಬಿಡುತ್ತೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ರೂಲ್ ಏನಂದರೆ ತಾಯಿ ಸೇವೆ ಮಾಡೋದು, ತಂದೆಗೆ ನಮಸ್ಕಾರ ಮಾಡ್ಕೊಳ್ಳೋದು ಕೂಡ ತುಂಬಾ ಅದೃಷ್ಟ. ಸೊ ಸೆಕೆಂಡ್ ಬಾರ್ನ್ ಅವರು ಈ ವರ್ಷ ತುಂಬ ಚೆನ್ನಾಗಿದೆ. ನೀವು ಅಂದ್ಕೊಂಡಿರೋ ಕೆಲಸ ಆರಾಮಾಗಿ ಮಾಡ್ತೀರಾ. ಒಳ್ಳೇದಾಗಲಿ, ಎಲ್ರಿಗೂ ಜಯವಾಗಲಿ.